ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೂಡ ಮತ್ತು ಮಂತ್ರಿಗಳೆಲ್ಲ ಹೋಗಬೇಕು ಅವ್ರ ಜಿಲ್ಲೆಗಳಿಗೆ, ಕ್ಷಮಿಸಬೇಕು, ಇನ್ನೂ ಸಹ ಅವಕಾಶ ಮಾಡಿಕೊಡ್ತೀವಿ. ಕೊನೆಯದಾಗಿ ನಮ್ಮ ಸನ್ಮಾನ್ಯ ಹೊರಟ್ಟಿ ಸಾಹೇಬರು ಮತ್ತು ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ತಾವು ಈ ಸದನದ ಸಭಾಪತಿಯಾಗಿ ಆಯ್ಕೆಯಾದದ್ದರಿಂದ ತಮಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು 1980ನೇ ಇಸ್ವಿಯಾಗ ಫಸ್ಟ್ ಬಂದಿದ್ದೆ. ಬಸವರಾಜೇಶ್ವರಿ ಅವರು ಸಭಾಪತಿಯಾಗಿದ್ದರು. ಅವಾಗ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾನು ಬಂದಿದ್ದೆ. ಇಲ್ಲಿ ಮಾತನಾಡಲಿಕ್ಕೆ ಹೆದರ್ತಿದ್ದೆ ನಾವು. ಅವಾಗ ಬಸವರಾಜೇಶ್ವರಿ ಅವರು ತಮ್ಮಗಡೆ ಹೊಸ ಬಂದಿರು ಯಾರೊಬ್ಬರು ಮಾತಾಡಿದ್ರು, ನಾನು ಪೂಜಾರಿದ್ವಿ, ಮಾತಾಡಿದ್ವಿ. ಅವ್ರು ನನ್ನ ಮನೆಗೆ ಕರ್ಕೊಂಡು ಹೋಗಿ ಈ ಥರ ಮಾತಾಡಬೇಕು, ಈ ಥರ ಮಾಡಬೇಕು ಅನ್ನುವಂಥ ಗೈಡನ್ನು ಮಾಡ್ತಿದ್ರು. ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಇವತ್ತು ನೀವು ಸಭಾಪತಿಯಾಗಿ ಆರಿಸಿ ಬಂದಿದ್ದರಿಂದ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ಅಭಿಮಾನ ಅನಿಸಿದೆ. ಯಾಕಂದರೆ ನಮ್ಮ ಸಂಕನೂರವ್ರು ಹೇಳಿದಂಗೆ ನಮ್ಮ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು. ಅದಕ್ಕೆ ನಾನು ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ. ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. 62 ವರ್ಷ ಗೊತ್ತಾಯ್ತು ನನಗೆ ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು. ಈ ಹಿನ್ನೆಲೆಯಲ್ಲಿ ಈ ಸದನದಲ್ಲಿ ನಾನು ಸಭಾಪತಿಗಳೇ, ಈ ಸದನದಲ್ಲಿ ನಾನು ಮೊದಲು ಬಂದಾಗ ಬಸವರಾಜೇಶ್ವರಿ ಇದ್ದರು, ಆಮೇಲೆ ರಮಾಣ್ ಖಾನ್ ಅವರು, ಆಮೇಲೆ ಪೋತ್ತಾರ್ ಅವರು, ಆಮೇಲೆ ಡಿ ಮಂಜುನಾಥ್ ಅವರು, ಕಲ್ಮಣ್ಕರ್ ಅವರು, BL ಶಂಕರ್ ಅವರು, VR ಸುದರ್ಶನ್ ಅವರು, BK ಚಂದ್ರಶೇಖರ್ ಅವರು, ಮತ್ತಿಕಟ್ಟಿ ಅವರು, ಶಂಕರ್ ಮೂರ್ತಿ ಅವರು, ಪ್ರತಾಪ್ ಶೆಟ್ಟಿ ಅವರು, ಬಸವರಾಜ ಹೊರಟ್ಟಿ ಅವರು, ಇಷ್ಟು ಮಂದಿ ಆಗಿ ನೀವು ತಾವು ಇವತ್ತು 13ನೇದಾರು ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವು ಅಲ್ಲಿ ಚೀಫ್ ವಿಪ್ ಆಗಿ ಕುಂತಾಗ ನಾನು ಸಭಾಪತಿ ಆದಾಗ ಈ ಕಡೆ ಕೇಳಿ ಸ್ವಲ್ಪ ಸಭಾಪತಿ ಆದಾಗ ನಾನು ಕೇಳ್ತಾ ಇದ್ದೆ, ನನ್ನ ಕಡೆ ನೋಡಿ, ಸಭಾಪತಿ ಆದಾಗ ಚೀಫ್ ವಿಪ್ ಆದಾಗ ಪ್ರತಿಯೊಂದಕ್ಕೂ ನಿಮ್ಮನ್ನು ನಾನು ಸೊನ್ನೆ ಮಾಡಿ ಚೀಟಿ ಕಳಿಸಿ ಈ ಥರ ಅಂತ ಕೇಳ್ತಿದ್ದೆ. ಅದು ನಿಮ್ಮ ಸೌಜನ್ಯ. ಯಾಕಂದ್ರೆ ಚೀಫ್ ವಿಪ್ ಇದ್ದಂಥವ್ರು ಜವಾಬ್ದಾರಿ ಜಾಸ್ತಿ ಇರ್ತಿತ್ತು. ಈಗ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಈ ಸ್ಥಾನಕ್ಕೆ ಬಂದಿದೆ. ಅದಕ್ಕೆ ನಿಮಗೆ ನಾನು ಸಂಪೂರ್ಣವಾಗಿ ನನ್ನ ಅಭಿನಂದನೆಗಳನ್ನ ಹೃದಯದಿಂದ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ನಮ್ಮ ಹರಿಪ್ರಸಾದ್ ಅವರಿಲ್ಲ, ಏನಾದ್ರು ಬಂದಾಗ ಹರಿಪ್ರಸಾದ್ ಅವ್ರನ್ನ ಕೇಳ್ತಿದ್ದೆ. ನಾನು ಹರಿಪ್ರಸಾದ್ ಅವ್ರು ಹೆಂಗೆ ಮಾಡಬೇಕು, ಕಡೆಗೆ ಭಾಳ ಮಂದಿಗೆ ನಾನು ಪ್ರತಾಪ ಕಳಿಸ್ತಿದ್ದೆ, ಏನು ಮಾಡಬೇಕು ಏನು ಮಾಡೋದು ಕೇಳ್ತಿದ್ದೆ. ಅಂದರೆ ಅವ್ರ ಭಾವನೆಗಳನ್ನು ತಿಳ್ಕೊತಿದ್ದೆ. ಆ ಥರ ಇವತ್ತು ನೀವು ಸಹಿತ ನನ್ನ ಕೂಡ ಅನೇಕ ವರ್ಷಗಳಿಂದ ನೀವು ನನ್ನ ಕೂಡ ಒಡನಾಟಿಗಾಗಿ ಬಂದಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ದೇವರು ನಿಮಗೆ ಆರೋಗ್ಯ ಕೊಡಲಿ, ಈ ಸದನವನ್ನು ಭಾಳ ಚೆನ್ನಾಗಿ ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ